ರವಿ ಫೇವ್ರೇಟ್ ಕಾರ್ ಹೋಗ್ತಾ ಇದೆ ಅಲ್ಲಿ. ನನಗೆ ಈ ವೀಕಲ್ಲಿ DBC ಕೊಡಿಸ್ತಾನೆ. ನಂಬರ್ ದುರ್ಗಾ ಪ್ರಸಾದ್ ರವಿ ವಿತ್ ವೈಟ್ ಹಾರ್ಟ್ ವಿತ್ ಫೋಟೋ ಇದೆ. ಲೇ ಆ ಹುಡ್ಗನ್ ಜ್ಯೂಸ್ ಕಿತ್ಕೊಂಡ್ ಕುಡಿತೀಯಲ್ಲ ಲೇ, ಕೇಳಿರಿ ನಾನೇ ಕೊಡಿಸ್ತೀನಲ್ಲೋ, ಕೇಳಿ ತಿರ್ಗೋ ಇಲ್ಲಿ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಏನು ಹೇಳೋದೇ ಇಲ್ಲ, ಯಾಕೆಂದರೆ ನಿಮ್ಗೆ ಡೈಲಿ ಗೊತ್ತಿರೋ ವಿಷಯನೇ. ಸೊ ಇವತ್ತು ನಮ್ಮ ಮನೇಲಿ ಟಿಫನ್ನು ಚಿತ್ರಾನ್ನ ಮಾಡಿದ್ದಾರೆ, ಅದು ಚಿಕ್ಕ ಬಟ್ಲಲ್ಲ ಇದ್ರಲ್ಲಿ ಹಾಕಿ ಹಾಟ್ ಬಾಕ್ಸಲ್ಲಿ ಇಕ್ಕಿದ್ದಾರೆ, ಬಿಸಿ ಇರಲಿ ಅಂದ್ಬಿಟ್ಟು. ಆಮೇಲೆ ನನ್ನ ನೈಟ್ ವ್ಲಾಗ್ ಎಡಿಟ್ ಮಾಡಿ ಹಂಗೆ ಬಿಟ್ಟೆ. ಅದು ಬಿಟ್ಟರೆ ಯಾರೇ ನೆನ್ನೆ ವ್ಲಾಗ್ನ ನೋಡಿಲ್ವೋ ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ, ಕ್ರೇಜಿಯಾಗಿದೆ ವ್ಲಾಗ್ ಮಾತ್ರ. ನೆನ್ನೆ ವ್ಲಾಗ್ ನೋಡಿಲ್ಲ ಅಂದರೆ ದಯವಿಟ್ಟು ಅದು ನೋಡ್ಕೊಂಬನ್ನಿ, ಇಲ್ಲಾಂದರೆ ನೋಡಿದರೆ ಇದು ನೋಡ್ಕೊಂಡು ಹಂಗೆ ಹೋಗಿ. ಸೊ ಯಾರೇ ನನ್ನ ಚಾನಲ್ನ ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಇವತ್ತು ನಮ್ಮ ವ್ಲಾಗಲ್ಲಿ ನಮ್ಮಮ್ಮ ಇನ್ನೂ ಇದ್ದಾರೆ. ನಮ್ಮಮ್ಮ ಇನ್ನೂ ಇವತ್ತು ಹೋಗಿಲ್ಲ ಗೈಸ್, ಲೇಟ್ ಆಗಿದೆ, ಇನ್ನೂ ಟೈಮ್. ನಾನು ಬೇಗ ರೆಡಿ ಆಗಿಬಿಟ್ಟಿದ್ದೀನಿ, ಅವ್ರು ಇಲ್ಲೇ ಇದ್ದಾರೆ, ಪಾತ್ರೆ ತೊಳಿತಿದ್ದಾರೆ. ರೆಡಿ ಆಗ್ಬಿಟ್ಟು ಪಾತ್ರೆ ತೊಳಿತಿದ್ರಾ? ಸೂಪರಾ ನೀವು? ನಿಮ್ಮ ಥರ ಅಮ್ಮ ಎಲ್ಲರಿಗೂ ಸಿಗ್ಬೇಕಾ? ವಾವ್, ನಂಗೆ ಸಿಗ್ಬೇಕು, ನಂಗೆ ಸಿಕ್ಕೋರಲ್ಲ. ಸೊ ಗೈಸ್ ಇವಾಗ ನಾನು ರೆಡಿಯಾಗಿ, ಅದಕ್ಕಿಂತ ಮುಂಚೆ ಗೈಸ್ ನಮ್ಮ ಹತ್ರ ಎಷ್ಟು ದುಡ್ಡು ಆಯ್ತು ನೋಡ್ತೀರಾ? ತೋರಿಸಿ, ಎಲ್ಲ ಕಡೆ ದುಡ್ಡಿರುತ್ತೆ, ನಿಜ ಅದಿಲ್ಲ ಗೈಸ್, ಸುಮ್ಮನೆ ಅದು ಯಾರಿತ್ತು ದುಡ್ಡು ಅಲ್ಲಿಗೆ ಇರೋದು ನಂಗೆ ಹೇಳಿದೆ ನಾನು. ಇವಾಗ ನಾನು ರೆಡಿಯಾಗಿ ಟಿಫನ್ ಮಾಡಿ ಒಟ್ಟಿಗೆ ಕಾಲೇಜ್ಗೆ ಹೋಗೋ ಟೈಮಲ್ಲಿ ವ್ಲಾಗ್ ಮಾಡ್ತೀನಿ. ಲೆಟ್ಸ್ ಗೋ ಗೈಸ್. ಅಮ್ಮನ ಕೆಲ್ಸಕ್ಕೆ ಹೋಗೋ ಲಾಸ್ಟ್ ಮೂಮೆಂಟ್ ಇದ್ರು ಸೀರಿಯಲ್ ನೋಡೋ ಮಾತಾಡ್ಬಿಡೋದು ಅಪ್ಪ, ಸೀರಿಯಲಿಂದನೇ ಮುಳುಗೋಗಿರ್ತಾರೆ. ನಿಮ್ಮನೇಲೂ ನಿಮ್ಮ ಮಮ್ಮಿ ಯಾರನ್ನ ಹಿಂಗೆ ನೋಡ್ತಾರಾ? ಕಮೆಂಟ್ ಮಾಡಿ, ಎಲ್ಲರೂ ನೋಡ್ತಾರಾ? ಅದಕ್ಕೆ ನೀವು ನೋಡ್ತೀರಾ? ಅಪ್ಪ ಗೈಸ್, ಹರ್ಷಿತ್ ಅವ್ರು ನೋಡಿ ಬೆಳಗ್ಗೆ ನಮಗೆ ಚಟ್ನಿ ನಿಪ್ಪಟ್ಟು ತೊಗೊಂಡು ಬಂದಿದ್ದಾರೆ. ಓಡಾಯ್ತಾರಲ್ಲ ಮುಖೋ ನೀನು ಮುಗ್ತಾ ಇದೆಯಾ? ಮುಖೋ ನಾನು ತಿನ್ನೋದೇ ಇಲ್ಲ ಇವೆಲ್ಲ. ಗೈಸ್ ಇವಾಗ ನಾವು ಜೆರಾಕ್ಸ್ ತರೋಕೆ ಹೋಗ್ತಾ ಇದ್ದೀವಿ. ನಾನು ಜೆರಾಕ್ಸ್ ಮಾಡಿಸ್ಕೊಂಡಿಲ್ಲ ಗೈಸ್, ರವಿ ಫೇವ್ರೇಟ್ ಕಾರ್ ಹೋಗ್ತಾ ಇದೆ ಅಲ್ಲಿ. ಅದು ಅಂದಲ್ಲ, ಅದು ಆದರೆ MGಲೇ, ಆದರೆ MG ಎಕ್ಟರ್ ಇಷ್ಟ, MG ಎಕ್ಟರ್ ಮತ್ತು ಗ್ಲೋ ಸ್ಟಾರು. ಸೊ ಇವಾಗ ಪ್ರಿಂಟೌಟ್ ತೊಗೊಂಡು ಇವನು ನನಗೆ ಈ ವೀಕಲ್ಲಿ DBC ಕೊಡಿಸ್ತಾನೆ, ನಾನು ಅವನಿಗೆ ಗಡ್ಬಟ್ ಕೊಡಿಸ್ತೀನಿ. ನೆಕ್ಸ್ಟ್ ವೀಕ್ ಅಷ್ಟೇ DBC ಅವನು ನನಗೆ, ನಾನು ಅವ್ನಿಗೆ ಗಡ್ಬಟ್ ಕೊಡಿಸ್ತೀನಿ. ಇಲ್ಲ ನನಗೂ DBCನೇ ಬೇಕು. ಸರಿ ಆಯಿತು, ಮನೆ ಗೈಸ್ ಇವಾಗ ಜೆರಾಕ್ಸ್ ತೆಗೆಸ್ಕೊಂಡು ಹೋಗೋಣ. ನನ್ನ ನಂಬರ್ನ ಇಷ್ಟು ವರ್ಷ ಆಗೈತೆ ಗೈಸ್. ಅವ್ನ ಮೇನ್ ನಂಬರ್ ದುರ್ಗಾ ಪ್ರಸಾದ್ ರವಿ ವಿತ್ ವೈಟ್ ಹಾರ್ಟ್ ವಿತ್ ಫೋಟೋ ಇದೆ. ನಂದು ರವಿ B.Com ಅಂತ ಹಾಕೊಂಡವನೆ, ಬೇಜಾರಾಗೋದು. ನಂಬರ್ ತೋರಿಸ್ಬಿಡೋದು ನನಗೆ, ನಂಬರ್ ನೋಡಿ ಗೈಸ್, ರವಿ B.Com ಅಂತ ಸೇವ್ ಮಾಡ್ಕೊಂಡು ಇರು ಮೇನ್ ನಂಬರ್ ತೋರಿಸ್ತೀನಿ. ಏನು ಹೇಳ್ತದೆ ಜೇಮ್ಸ್? ನಂದು ಹಂಗೆ ಮಾಡಿದ್ನಪ್ಪ, ಚೇಂಜ್ ಮಾಡಿಸ್ತಾ? ಚೇಂಜ್ ಅಲ್ಲ, ಅವನೇ ಮಾಡ್ದ. ನೋಡಿ ಗೈಸ್ ಈ ಥರ ಮಾಡ್ಕೊಳೋದು. ಏನು ಹೇಳೋಣ ಅಂತ ಅವ್ರಿಗೆ? ಇಲ್ಲ ಗೈಸ್, ನಾವು ಏನು ಹೇಳ್ದೆ ಅದನ್ನು ಕಟ್ ಮಾಡಿದ್ದೀನಿ, ಎಕ್ಸ್ಪೋಸ್ ಮಾಡಲ್ಲ ನಾನು. ನಾವೆಲ್ಲ ಹೋಗ್ಬೇಕು ಇವಾಗ, ನೋಡೋಣ ಮಧ್ಯಾಹ್ನ ಆದರೆ ಹೋಗ್ತೀವಿ, ಇಲ್ಲಾಂದ್ರೆ ಹೋಗಲ್ಲ ಗೈಸ್, ನೋಡ್ತೀವಿ. ಹೇಳ್ರು ಎಲ್ಲಿ ಹೋಗೋಣ? ಫಸ್ಟ್ ಗಾಡಿ ಯಾರು ಬೆಳಗ್ಗೆ ಕಾಲೇಜ್ ಬಂದರೆ ಇವ್ರು ಮಧ್ಯಾಹ್ನ ಕಾಲೇಜ್ ಓಪನು. ಇವತ್ತು ಸಿಕ್ಕಿದ್ದಾರೆ ಅಪರೂಪಕ್ಕೆ. ಎಲ್ಲಿ ಹೋಗಿದ್ರಿ? ಮನೇಲೇ ಇದ್ದೆ. ಹೇಗೆ ಬಂದ್ರಿ ಇವಾಗ? ಮತ್ತೆ ಮನೇಲಿ ಬಿಡ್ಬೇಕೆ? ಒಳ್ಳೆ ಕೆಲಸ ಕೊಟ್ಬಿಟ್ಟು ನಮಗೆ ಇಲ್ಲಿ ಆಚೆ ಹೋಗೋ ಆಯ್ತಲ್ಲ, ಬಿಡೋಕ್ಕೂ ಆಯ್ತಲ್ಲ. ಒಳ್ಳೆ ಕೆಲಸ ಅಪ್ಪ ನಮಗೆ, MCನೇ ಅದ ಕೆಲಸ. ಕಲರ್ ಜೆರಾಕ್ಸ್ ಕೊಡೋಲ್ಲ ಫಸ್ಟ್. ನಾನೇ ಕಲರ್ ಆಗಿದ್ದೀನಿ, ಜೆರಾಕ್ಸ್ ಇರಬೇಕು. ಸರಿ ಅಣ್ಣ. ಗೈಸ್ ನಮ್ಮ ವಿಶಾಲಲ್ಲಿ ಆಕಾಶ್ ಬಂದ ನೋಡಿ, ಗೈಸ್ ಎಲ್ಲ ಎಣ್ಣೆ ಹೊಡ್ಕೊಂಡು ಟೂರಾಡ್ಕೊಂಡು ಬಂದಿರೋ ಥರ ಗೈಸ್ ನೋಡಿ, ಎಲ್ಲ ಡ್ಯಾನ್ಸ್ ಕೂಡ ಆಡ್ಕೊಂಡು ಕೂತವ್ರೆ. ನಾವು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ, ಅವ್ರು ಡ್ಯಾನ್ಸ್ ಆಡ್ತೀವಿ. ನಾವು ಡ್ಯಾನ್ಸ್ ಮಾಡೋದು ಕೂತಿದ್ದೀವಿ, ಇನ್ನೇನು ಮಾಡ್ತಾ ಇದ್ದೀವಿ. ಲೇ ಆ ಹುಡ್ಗನ್ ಜ್ಯೂಸ್ ಕಿತ್ಕೊಂಡು ಕುಡಿತೀಯಲ್ಲ ಲೇ, ಕೇಳಿರಿ ನಾನೇ ಕೊಡಿಸ್ತೀನಲ್ಲೋ, ಕೇಳಿ ತಿರ್ಗೋ ಇಲ್ಲಿ. ಶ್ವೇತಾ ಆಂಟಿ, ನೀನು 100 ರೂಪಾಯಿ ನಂಗೆ ಫೋನ್-ಪೇ ಮಾಡಿದ್ರೆ ಆ ಹುಡುಗನ ನಾನು ಏನು ಕಾಸೇ ಇಲ್ಲ ಕೊಡೋ ಅಂತ ಕೀಸ್ಕೊಂಡು ಕುಡಿದಾನೆ. ಬಯ್ಯೋ ಅಪ್ಪಿ ಅವನಿಗೆ. ಏನೋ ನಮ್ಮ ಹುಡುಗ ಹಂಗೆ ಅನ್ಕೊಂಡು ನೈಸ್ ಮಾಡಿ ನೋಡಲ್ಲಿ ಕುಡ್ಕೊಂತ ಇರೋದು. ಅಪ್ಪ ಏನೋ ಜೇಮ್ಸ್, ನಾವು ಈ ಥರ ಯಾವ ಅಲ್ವಾ? ನೋಡು ಕುಡ್ಬಿಟ್ಟ ಕೊನೆವನು. ಥ್ಯಾಂಕ್ ಯು ಸೋ ಮಚ್. ಕುಡಿಯೋದು ಕೊಡ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಅಂತ ಮನೆಗೆ. ಇಷ್ಟೊತ್ತು ಜೇಮ್ಸ್ ಏನ್ ಮಾಡ್ತಿದ್ದಾನೆ ಗೈಸ್? ಒಬ್ಬರದ್ದು ಫೋಟೋ ಹಾಕ್ತೀನಿ ನೋಡಿ. ಕಾಲೇಜ್ ಲೈಫ್ ಇಂದ 2,000 ಜನ ಪ್ರಪೋಸ್ ಮಾಡಿದ್ದಾರೆ. 2,000 ಜನ? 2,000 ಜನ.
ಅಂತೀವಿ ಸುಬ್ಬುಲಕ್ಷ್ಮಿ. ರವಿ ಗೈಸ್ ಸತೀಶ್ ಅವ್ರ ಮಿನಿ ತಮ್ಮ ಇದ್ ಸತೀಶ್ ಸರ್ ಇದೆಲ್ಲ ಸಂಗ್ರೀಶ್ ಅಂಕಲ್ ಸಂದೀಶ್ ಸತೀಶ್ ಬ್ಲಾಗ್ ಮಾಡೋದೇ ಮಾಡ್ತದೆ. ಆಪಲ್ ಜ್ಯೂಸ್ ತೊಗೊಂಡಿದ್ದೀವಿ ಆ್ಯಂಡ್ ಇನ್ನೊಂದು ಓರಿಯೋ ಮಿಸ್ಟೇಕ್ ಹೇಳಿದ್ದೀವಿ, ಅದು ಬರ್ತಾ ಇದೆ. ಕುಡ್ಬಿಟ್ಟು ಹೋಗೋಣ. ಇದು ಓರಿಯೋ ಮಿಸ್ಟೇಕ್ ಕುಡ್ಕೊಂಡು ಹೋಗೋಣ. ಏನ್ ಬೇಕು ಮಾಡಿ, ಏನು ಮಾಡ್ತಾ ಇದೀಯಾ? ಫೋನ್ ಎತ್ಕೋ. ಮಾಡು. ಹಾಂ ನೀನು ಸ್ನ್ಯಾಪ್ ಆಗತ್ತ ಕುಡಿಯೋದನ್ನು ಕುಡಿಯೋಕ್ಕೂ ಬಿಡಲಿ ಎಲ್ಲ ಚಲ್ತಾವ ಬಿಡಿಯೋಕ್ಕೆ. ನಿಮ್ಮಂಥವ್ರು ಇದ್ರೆ ದೇಶ ಉದ್ಧಾರ ಕೊಡೋ ಅಂದ್ರೆ ಅಕೌಂಟಲ್ಲಿ ಯಾರ್ಯಾರು ಹುಡುಗಿರಿಗೆಲ್ಲ ಕಳ್ಸಾಕ್ಬಿಟ್ಟೆ ರಿಕ್ವೆಸ್ಟ್. ಇವಾಗ ಅವ್ರ ಮೆಸೇಜ್ ಹೋಗಿರುತ್ತೆ, ಏನು ಮಾಡ್ತೀಯಾ? ಮೆಸೇಜ್ ಅಲ್ಲ ರಿಕ್ವೆಸ್ಟ್ ಗೈಸ್ ಒಬ್ಬೊಬ್ರಿಗೆ ಎಷ್ಟು ದುರಂಕಾರಗಳಂದ್ರೆ ಆಟಿಟ್ಯೂಡ್ ಜಾಸ್ತಿ. ಇದೇನಾ? ನಾವು ಅದನ್ನ ಕರಗಿಸ್ತಾರೆ ನಮ್ಮಂತ ಸೃಷ್ಟಿ ಮಾಡುತ್ತೆ. ಅದಕ್ಕೆ ಇಂಥವ್ರ ಆಟಿಟ್ಯೂಡ್ನೆಲ್ಲ ನಾವು ಕಡಿಮೆ ಮಾಡೋದು. ಸೆಲ್ಫ್ ರೆಸ್ಪೆಕ್ಟ್ ಇರಲ್ಲ ಅಂತ ಕಲ್ಸೋದಕ್ಕೆ ಕಲ್ಸಕ್ಕಲ್ಲ, ಇಳ್ಸಕ್ ನಮ್ಮಂತವ್ರನ್ನ ಸೃಷ್ಟಿ ಮಾಡಿ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಹೋಗ್ತಾ ಇದೀವಿ. ಸೆಲ್ಫ್ ರೆಸ್ಪೆಕ್ಟ್ ನ ಇವಾಗ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ, ನಿನ್ನ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ ಗೈಸ್. ನನಗಂತೂ ಫುಲ್ಲು ಟಯರ್ಡ್ ಫೀಲಿಂಗು. ಬಸ್ ಬೇರೆ ಅಲ್ಲಿ ನಿಲ್ಸೋದು ಬಿಟ್ಟು ಸಿಗ್ನಲಲ್ಲಿ ಇಲ್ಲೇ ನಿಲ್ಸ್ಬಿಟ್ರು. ಇವಾಗ ಮತ್ತೆ ಇಲ್ಲಿಂದ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಮನೆಗೆ. ಮನೆಗೆ ಹೋಗ್ತಾ ಇಲ್ಲಪ್ಪ. ಇವಾಗ ಮನು ನನ್ನ ಜೊತೆ ನಮ್ಮ ಮನೆಗೆ ಬರ್ತಾನೆ, ಸ್ವಲ್ಪ ಹೊತ್ತಿದ್ದು ಆಮೇಲೆ ಹೋಗ್ತಾನೆ ಅವನು. ಮನೆಗೆ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಲೆಟ್ಸ್ ಗೋ ಮನೆ. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಅಮ್ಮನ ಕೈಯಿಂದ ಕಾಫಿ ಮಾಡಿಸ್ಕೊಂಡು ಕುಡಿತಾ ಇರೋ ಮಗ ನಾನು ಒಬ್ಬನೇ ಅಲ್ಲ. ಇವತ್ತು ನಮ್ಮಮ್ಮ ಇಷ್ಟು ದಿವಸ ನನ್ನ ಕೈಲಿ ಕುಡಿತಿದ್ರು, ಇವತ್ತು ಅವ್ರ ಕೈಲಿ ಮಾಡಿಸ್ಕೊಂಡು. ಸೊ ಅವರು ಒಂದು ಮೂವಿ ನೋಡ್ತಿದ್ದೀನಿ ಗೈಸ್. ಒಂದು ಮೂವಿ ಹಾಕಿದ್ದೀನಿ. ಈ ಮೂವಿ ನೀವು ನೋಡಿ ಗೈಸ್. ರೆಕಮೆಂಡ್ ಮಾಡ್ತೀನಿ. ವರ್ಸ್ಟ್ ಲೆವೆಲ್ 2 ಅಂತ ನೋಡಿ. ಇದನ್ನು ಚೆಕ್ ಮಾಡಿ. ಹೆಂಗಿದೆ ಅಮ್ಮ? ನಮ್ಮಮ್ಮನ ರಿಯಾಕ್ಷನ್ ಅವಾಗಿಂದ ಸರಿ ಸಕ್ಕದಾಗಿ ಮಾತಾಡ್ತಾರೆ. ಅವ್ರಿಗೆ ಅಪ್ಪ ಅಂತ ಬಿಡ್ಕೊತಾರೆ, ಅವ್ವ ಅಂತಾರೆ. ಅವರೇ ಗೈಸ್ ನಂಬ್ತಿರೋ ಬಿಡ್ತೀರ ನಮ್ಮಮ್ಮನೇ. ಯಪ್ಪ ಹೂವು ಹೆಂಗೆಂಗೋ ಆಡ್ತವ್ರು ನಮ್ಮಮ್ಮ ಅದನ್ನೆಲ್ಲ ನೋಡ್ಬಿಟ್ಟು. ಸೊ ಈ ಮೂವಿ ನೀವು ನೋಡಿ, ರೆಕಮೆಂಡ್ ಮಾಡ್ತೀನಿ. ಚೆನ್ನಾಗೈತೆ ಗೈಸ್. ನಾನು ಇನ್ನೂ ಅರ್ಧ ನೋಡಿದ್ದೀನಿ, ಫುಲ್ಲು ನೋಡಿಲ್ಲ. ಫುಲ್ ನೋಡ್ಬಿಟ್ಟು ರಿವ್ಯೂ ಕೊಡ್ತೀನಿ ಹೇಗಿದೆ ಅಂತ. ಸೊ ಮೂವಿ ನೋಡಿ, ನಾನು ಅಮ್ಮ ಸ್ವಲ್ಪ ಕಾಫಿ ಕುಡ್ಕೊಂಡು ಮೂವಿ ನೋಡ್ಕೊಂಡು ಚಿಲ್ ಮಾಡ್ತಾ ಇದ್ದೀವಿ. ಹೆಂಗಿದೆ? ಚೆನ್ನಾಗಿದೆಯಾ? ನೋಡಿ ನಮ್ಮಮ್ಮ ಫುಲ್ಲು ಮೂವಿಲಿ ಇನ್ವಾಲ್ವ್ ಆಗ್ಬಿಟ್ಟವ್ರು. ಏನು ಮಾಡಬೇಕು? ಸಾಯಿಸ್ಬೇಕು. ಹೆಣ್ಮಕ್ಳು ಎಲ್ಲ ಹಾಳಾಗೋದ್ರು. ಸ್ಕೂಲು ಅವಮಾನ ಆಯ್ತು ಅಂತೆ. ನಮ್ಮಮ್ಮ ರಿಯಾಲಿಟಿಗೆ ಹೋಗ್ಬಿಟ್ಟವ್ರು, ಫುಲ್ಲು ಇನ್ವಾಲ್ವ್ ಆಗ್ಬಿಟ್ಟವ್ರು ಮೂವಿಗೆ. ಇದೇ ತರ ನಡೀತೈತೆ ನಾವು ಎಲ್ಲೂ ನಡೀತೀರ. ನಮ್ಮಮ್ಮ ಫುಲ್ ಇನ್ವಾಲ್ವ್ ಆಗ್ಬಿಟ್ಟವ್ರು ಮೂವಿ ಒಳಗೆ. ಸೊ ಗೈಸ್ ಮೂವಿ ಅವ್ರು ಫುಲ್ಲು ತೋರಿಸ್ಬಿಡೋಣ ಆಮೇಲೆ ವ್ಲಾಗ್ ಮಾಡ್ತೀನಿ ಗೈಸ್. ಸೊ ಫುಲ್ಲು ಮೂವಿ ನೋಡಿದ್ರಿ. ಮೂವಿ ಮಾತ್ರ ಹೇಗಿತ್ತು ಮಮ್ಮಿ ಹೇಳ್ರಿ ನೀವು? ಆಯಿತು, ಆದರೆ ಲಾಸ್ಟ್ ಟ್ವಿಸ್ಟ್ ಚೆನ್ನಾಗಿತ್ತು. ಹೌದಾ? ನಮ್ಮಮ್ಮನಿಗೆ ಮೂವಿ ಇಷ್ಟ ಆಗಿದೆ ಅಂತ ಗೈಸ್. ನೀವು ನೋಡಿಲ್ಲ ಅಂತಂದರೆ ಚೆಕ್ ಮಾಡಿ, ಆಗಲೇ ತೋರಿಸ್ತೀನಿ ಅದೇ ಮೂವಿ. ಇವಾಗ ನಾನು ನಮ್ಮ ಮಮ್ಮಿ ಆಚೆ ಓಡ್ತಾ ಇದ್ದೀವಿ. ಅದೇನಕ್ಕೆ ಅಂತ ಅಂದರೆ ನಾಳೆಗೆ ಟಿಫನ್ ಐಟಮ್ ತರಕ ಮಮ್ಮಿ. ನಾಳೆ ಟಿಫನ್ಗೆ ಐಟಮ್ಸ್ ತರೋಕ್ಕೆ. ಸೊ ಇವಾಗ ಅವರ ಜೊತೆ ಅಂಗಡಿಗೆ ಹೋಗಿ ಬರೋಣ ಗೈಸ್. ಬನ್ನಿ ಲೆಟ್ಸ್ ಗೋ. ನಮ್ಮಮ್ಮ ಹೂವು ತೊಗೊಳಕ್ಕೆ ಬಂದವ್ರೆ. ಇಕ್ಕವ್ರು ನೋಡಿ, ಅದೇನಾ? ಅದೇ ಹೂವು ತೊಗೊಂಡೋಗೋಣ. ಆಮೇಲೆ ಇನ್ನೇನು ತೊಗೊಬೇಕು? ಇಕ್ಕಿಲ್ಲ, ಮಲ್ಲಿಗೆ ಹೂವು ಇಲ್ಲ, ಕನಕಾಂಬರನೇ ಇಲ್ಲ ನಿಮ್ಮದು. ಅಜ್ಜಿ ಕಟ್ತವ್ರು ನೋಡ್ರಿ, ಅಜ್ಜಿ ಕಟ್ತವ್ರೆ. ಅಕ್ಕ ಇಲ್ವಾ ನಿಮ್ಮ ಮಗಳು? ಹೂವು ಬೇಕಾಯ್ತು. ಮಾಮ, ತಾತ, ಅಂಕಲ್ ನಮ್ಗೆ ಗೊತ್ತಿರೋರು. ಹಣ ಒಂಚೂರು ಚಿಲ್ಕ ಇದೆಲ್ಲ ತಗೊಳಕ್ಕೆ ಹೋಗ್ತಾ ಇದೀವಿ. ಮಾಮ ನೆತ್ತವ್ರು ನಾನು ನೋಡ್ಕೊಂಡು. ಯಾಕೆ ಮಾಮ? ಹೇಳಿ ಮಾಮ ಏನಾದ್ರು. ಏನಿಲ್ಲಪ್ಪ, ಮಾಡು ಚೆನ್ನಾಗಿರು. ಅಲ್ಲ ನನ್ನ ಬಗ್ಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ ಅಂತ ಆಶೀರ್ವಾದ ಮಾಡ್ತೀನಿ. ಮಾಮ ನೀನು ನೋಡ್ತೇನೆ, ನಿಜ ಹೇಳು ಮಾಮ. ನೀನು ನೋಡ್ತೇನೆ ನನ್ನ ವಿಡಿಯೋ, ನಿಜ ಹೇಳು ಮಾಮ. ನೋಡಿಲ್ಲ ಅಷ್ಟೇ. ಇದು ಯಾರು ಮಾಮ? ನಿಜ ಹೇಳು ಮಾಮ. ಅಲ್ಲಪ್ಪ, ನೋಡ್ತಾ ಇರತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ನಿಂದು ಸ್ಟೋರಿ ಇನ್ಸ್ಟಾಗ್ರಾಮ್ ಬೇಡ, ಯೂಟ್ಯೂಬ್ ಬೇಡಪ್ಪ. ಯೂಟ್ಯೂಬ್ ಹೋಗಪ್ಪ. ಇವಾಗ ನೋಡಿ, ನಮ್ಮ ಮಾಮನೇ ನನ್ನ ಸಬ್ಸ್ಕ್ರೈಬ್ ಮಾಡಿದ. ಇಲ್ಲ ಕಣೋ, ಅವತ್ತು ನೋಡ್ದೆ. ನೋಡ್ರಿ ಮಮ್ಮಿ, ಅದೇ ಏನೋ ಹೆಸರೇನೋ ನೋಡು ಮಾಮ. ಇದು ಫಸ್ಟ್ ಸಬ್ಸ್ಕ್ರೈಬ್ ಆಗಿದ್ಯಾ? ಆಗೈತಲ್ವಾ? ಇನ್ನೇನು ಮತ್ತೆ ಕರೆಕ್ಟ್ ಆಗೈತೆ. ಇನ್ನೇನೋ ಮಾಡಿದ್ ಅಂದ್ರೆ ಫುಲ್ ವಿಡಿಯೋ ನೋಡಲ್ವಲ್ಲ. ನಾನು ಇರೋದು ನೋಡ್ತೀನಿ. ಅದೇ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದು ಹಾಕಿದ್ರಲ್ಲ, ಅದಕ್ಕೆ ಲೈಕ್ ಕೊಟ್ಟಿಲ್ವಾ? ಕೊಡ್ತಾರೆ, ಪರವಾಗಿಲ್ಲ. ಇಷ್ಟ ನಮ್ಮ ಅಮ್ಮ ಸಪೋರ್ಟ್ ಮಾಡ್ತಾರೆ. ನೀವು ನೋಡ್ಬೇಕು. ಅದನ್ನ ಯಾರು ಲೈಕ್ ಕೊಟ್ಟಾರೆ, ಯಾರು ಕೊಟ್ಟಿಲ್ಲ, ಕಮೆಂಟ್ಸ್ ಎಲ್ಲ ಕೊಡ್ಸು.
ನೋಡು ನೋಡೋದೇ ಇಲ್ಲ ಏನು ಮಾಮ ಲೈಕ್ ಕೊಡತ್ತ ನಮ್ಗೆ. ಮಾಮ ನಮ್ಮನ್ನ ನೋಡಿ ಇಷ್ಟಪಟ್ಟು ಲೈಕ್ ಕೊಡ್ಬೇಕು. ಕೊಟ್ಟಿದ್ದೀನಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡ್ಬೇಡ ಇಷ್ಟ ಇಲ್ಲದೆ ಕೊಡೋರು ಬೇಡ ಅನ್ನೋರು. ನೆಂಟ್ರಲ್ಲಿ ಆಡ್ಕೊಂಡ ಸಂಬಂಧಿಕರು ಅದು ನೋಡಿ ಕೊಟ್ಟಿಲ್ವಾ? ಗೈಸ್ ಇದನ್ನು ತೊಗೊಂಡು ಬಂದೆ. ಇವಾಗ ಏನಾಯ್ತು ಅಂತಂದರೆ ಒಂದು ಕಥೆಯಲ್ಲಿ ಅಮ್ಮ ಟೊಮೆಟೊನೆಲ್ಲ ತೊಗೊಂಡ್ಬಿಟ್ಟವ್ರಲ್ಲಿ. ನನ್ನ ಫೋನ್ಪೇಲಿ ಬ್ಯಾಲೆನ್ಸ್ ಐತೆ ಅಂದ್ಕೊಂಡು ನೋಡಿದ್ರೆ ನಾನು ಕ್ಯಾಶ್ ತಂದಿಲ್ಲ ಗೈಸ್. ಫೋನ್ಪೇಲಿ ಮಾತ್ರ ಇಕ್ಕಿದೆ. ಫೋನ್ಪೇಲಿ ಕಡಿಮೆ ಅಮೌಂಟ್ ಇತ್ತು, ಕ್ಯಾಶ್ ಇತ್ತು, ಬರೀ ಕ್ಯಾಶ್ ಮನೇಲಿ ಇಕ್ಕಿದ್ದೀನಿ. ಸೊ ಸಡನ್ ಅಮ್ಮ ಅಲ್ಲಿ ತೊಗೊಂಬಿಟ್ಟು ಆ ಫೋನ್ಪೇ ಮಾಡುವಂಥವ್ರು ನಾನು ಬ್ಯಾಲೆನ್ಸ್ ಚೆಕ್ ಮಾಡಿ ನೋಡಿ 700 ರುಪೀಸು. ಓ ಸರಿ ಅಂದ್ಬಿಟ್ಟು ನಮ್ಮ ತಾತ ಹೆಂಗೋ ಅಲ್ಲೇ ಇದ್ರಲ್ಲ, ಓಡೋಗಿ ನಮ್ಮ ತಾತನ ಹತ್ರ 100 ರುಪೀಸ್ ಇಸ್ಕೊಂಡು ಇವಾಗ ತೊಗೊಂಡು ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಯಾಕೆಂದರೆ ಮತ್ತೆ ಕ್ಯಾಶ್ ಎತ್ಕೊಂಡೋಗಿ ನಮ್ಮ ತಾತಂಗೆ ರಿಟರ್ನ್ ಮಾಡಿಬಿಟ್ಟು ಸೊ ಮನೆಗೆ ಬರ್ತೀನಿ. ಇಟ್ಸ್ಕೋ ಇವಾಗ ಮನೆಗೆ ಬಂದಾಯಿತು. ಇವಾಗ ಇಸ್ಕೊಂಡು ಹೋಗೋಣ. ಅವಾಗಿಂದ ವ್ಲಾಗ್ ಮಾಡಿರಲಿಲ್ಲ, ಯಾಕೆಂದರೆ ನಾವು ಒಂದು ಸ್ವಲ್ಪ ಡಿಸ್ಕಸ್ ಏನೋ ಮಾತಾಡ್ಕೊಂಡು ಕೂತ್ಕೊಂಡಿದ್ದೀರಿ. ನಮ್ಮದು ಓನ್ ಟೈಮ್ ಹಳೇದನ್ನೆಲ್ಲ ಮಾತಾಡಿಕೊಂಡು, ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡಿರಲಿಲ್ಲ. ಸೊ ಇವಾಗ ಕಡೆ ಚಿಪ್ಸ್ ತಿನ್ಬೇಕು ಗೈಸ್. ಇನ್ನೂ ಊಟ ತಿಂದಿಲ್ಲ ನಾನು. ಊಟ ತಿಂತ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ತಿನ್ಬಿಟ್ಟು ಇದು ನನ್ನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಿಂಸೆ ಅಂತ ಕೇಳ್ತಾನೆ. ಗೈಸ್ ಊಟ ತಿನ್ನಿಸ್ತಾ ಇದ್ದಾರೆ ನಮ್ಮ ಅಮ್ಮ ಇವತ್ತು. ನಮ್ಮ ಬ್ಲಾಗ್ ನೋಡ್ಕೊಂಡು ನಾವೇ ತಿಂತಾ ಇದೀವಿ ನೋಡಿ. ನೀವು ನೋಡಿಲ್ಲ ಅಂದರೆ ಬ್ಲಾಗ್ನ ಚೆಕ್ ಮಾಡಿದ್ದಾನೆ ಗೊತ್ತಪ್ಪ ಗೈಸ್. ಒಬ್ರು ಇಲ್ಲಿದ್ದಾರೆ, ಅವ್ರನ್ನ ತೋರಿಸ್ಬಾರ್ದಂತೆ. ಸೊ ಅವ್ರನ್ನ ತೋರಿಸಲ್ಲ ನಾನು. ಬೇಕಾದ್ರೆ ಊಟ ಮಾಡ್ತಿದ್ದ ತೋರಿಸ್ತೀನಿ ನೋಡಿ. ಅವರು ಊಟ ಮಾಡ್ಕೊಂಡು ಬ್ಲಾಗ್ ಇದು ಮಾಡ್ತಾವ್ರೆ ತಿಂತಾ ಇದೀನಿ. ಬರ್ತಾನೆ ಇದ್ ಕಡೆ ತಿನ್ಸ್ರಿ. ಎಕ್ಸಿಟ್ ಗೈಸ್ ತಿಂದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಟ್ಕೋ ಹೇಳ್ರಲ್ಲ ಊಟ ಮಾಡಿ ಬಂದಿದ್ದೀರಿ. ಎಲ್ರು ಊಟ ಮಾಡೇ ಮಾಡ್ತಾರೆ. ನೀನು ಹೇಳಿದ್ರಲ್ಲ ಪುಂಗ್ರಾಣಿ ಪುಂಗಿ ಅದಕ್ಕೆ ಮಾತಾಡಲ್ಲ. ಸೊ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಲ್ಲಿವರೆಗೂ ನೋಡ್ತಾರೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ. ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗಂತೂ ಸಖತ್ ನಿದ್ದೆ ಬರ್ತಾಯಿದೆ ಗೈಸ್. ಬೆಳಗ್ಗೆ ಬೇಗ ಎದ್ದೇಳಬೇಕು, ಆದರೆ ಇವಾಗ ಇಷ್ಟು ಬೇಗ ಲೇಟಾಗಿ ಮಲ್ಕೊತಾ ಇದ್ದೀನಿ. ಯಾಕೆಂದರೆ ವ್ಲಾಗ್ ಎಡಿಟ್ ಮಾಡ್ತಿದ್ದೆ ಆ್ಯಂಡ್ ತಮ್ಮನೇಲಿ ಇನ್ನೂ ಎಡಿಟ್ ಮಾಡಿಲ್ಲ, ಅದು ಎಡಿಟ್ ಮಾಡಬೇಕು. ಸೊ ಆಗಲಿ ನೋಡಿಲಿ ಟೈಮು 11:30 ಟೈಮು. ಇಷ್ಟ ಆಗಿರುತ್ತೆ ಅನ್ಕೊಳ್ಳಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನೀವು ವ್ಲಾಗ್ ಜೊತೆ. ಎಲ್ಲರೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.